ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೀನ್ ಇಂಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕಾಲ್ ಆಗಿರುವ RRB NTPC ಗ್ರಾಜ್ಯುಯೇಟ್ ಲೆವೆಲ್ ಪೋಸ್ಟ್ಗಳ ಬಗ್ಗೆ. ಹೌದು, RRB NTPC ಇಂದ ಈಗಾಗಲೇ 8113 ಪೋಸ್ಟ್ಗಳ ಕಾಲ್ ಆಗಿದ್ದು, ಈ ಒಂದು ಹುದ್ದೆಗಳಿಗೆ ಯಾರ್ಯಾರು ತಮ್ಮ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ಆದರೆ ಈ 8113 ಹುದ್ದೆಗಳು ಓನ್ಲಿ ಗ್ರಾಜ್ಯುಯೇಷನ್ ಯಾರ್ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರಿಗೆ ಮಾತ್ರ. ಯಾರು ಇನ್ನೂ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿಲ್ಲ, ಅಂದ್ರೆ ಯಾರು ಇನ್ನೂ 12th ಪಾಸ್ ಆಗಿದ್ದಾರೆ ಅಥವಾ ಗ್ರಾಜ್ಯುಯೇಷನ್ನ ಪರ್ಸೀವ್ ಮಾಡ್ತಾ ಇದ್ದಾರೆ, ಗ್ರಾಜ್ಯುಯೇಷನ್ ಇನ್ನೂ ಪದವಿ ಶಿಕ್ಷಣನ ಮಾಡ್ತಾ ಇದ್ದಾರೆ, ಅಂಥವರಿಗೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ನಾವು ಈ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ಸ್ಗಳು ಯಾವ್ದಾದ್ರು ಅಂತ ನೋಡೋದಾದ್ರೆ, ನಾವು ಈ ಒಂದು ಪೊಸಿಷನ್ಸ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಈ ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ಗಮನ ಇರಲಿ. ನೋಡಿ, ಆನ್ಲೈನ್ ಅಪ್ಲಿಕೇಶನ್ಸ್ನ ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ಸ್ಟಾರ್ಟ್ ಆಗುವಂಥ ದಿನಾಂಕ ಬಂದ್ಬಿಟ್ಟು 14/9/2024. ಅಂದರೆ ಇದಾಗಲೇ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಈ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಗಿದ್ದು, ಈ ತಿಂಗಳು ಸೆಪ್ಟೆಂಬರ್ 14ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮಗೆ ಅಕ್ಟೋಬರ್ 13ನೇ ತಾರೀಕುವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಈ ಒಂದು ಪೋಸ್ಟ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕ್ಬೋದಾಗಿದೆ. ಇನ್ನು ಫೀಸ್ ಪೇ ಮಾಡಲಿಕ್ಕೆ 2 ಡೇಸ್ ಎಕ್ಸ್ಟ್ರಾ ಕೊಟ್ಟಿದೆ RRB ನಿಮಗೆ. ಅಂದರೆ ನೆಕ್ಸ್ಟ್ ಮಂತ್ 14 ಆ್ಯಂಡ್ 15 14-15 ಅಕ್ಟೋಬರ್ 14-15 ನಿಮಗೆ ಫೀ ಪೇ ಮಾಡಲಿಕ್ಕೆ ಇರುವಂಥ ಕ್ಲೋಸಿಂಗ್ ಡೇಟ್ಸ್. ಸೊ ನೋಡಿ, 13ನೇ ತಾರೀಕಿಗೆ ನಿಮ್ಮ ಅಪ್ಲಿಕೇಶನ್ ಹಾಕೋದು ಮುಗಿಯುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಟೆಕ್ನಿಕಲ್ ಇಶ್ಯೂ ಇಂದ ನಿಮ್ಮ ಫೀಸ್ ಪೇ ಮಾಡೋದು ಏನಾದ್ರು ಪೆಂಡಿಂಗ್ ಉಳಿದ್ರೆ, ನೀವು ಅದ್ರ ಬಗ್ಗೆ ಪ್ಯಾನಿಕ್ ಆಗುವಂತ ಅಗತ್ಯ ಇಲ್ಲ. ನೀವು 14 ಮತ್ತು 15ನೇ ತಾರೀಕುವರೆಗೂ ವಿಂಡೋ ಓಪನ್ ಇರೋದ್ರಿಂದ ನೀವು ಕಂಪ್ಲೀಟ್ ಫೀಸ್ ಪೇಮೆಂಟ್ನ 14 ಅಥವಾ 15ನೇ ತಾರೀಕಿಗೆ ಕಟ್ಟಿ ಮುಗಿಸಬಹುದು. ಇನ್ನು ಡೇಟ್ ಫಾರ್ ಮಾಡಿಫಿಕೇಶನ್ ವಿಂಡೋ ಕರೆಕ್ಷನ್ಸ್ನ ನೀವು ನೋಡೋದಾದ್ರೆ, ಈ ಒಂದು ಅಪ್ಲಿಕೇಶನ್ಸ್ನ ನೀವು ಅಪ್ಲೈ ಮಾಡಿ ಆದ ನಂತರ ನೀವು ಅಪ್ಲೈ ಮಾಡಬೇಕಾದ್ರೆ ಏನಾದ್ರು ಮಿಸ್ಟೇಕ್ಸ್ಗಳನ್ನ ಮಾಡಿದರೆ ಅಥವಾ ಯಾವುದೇ ರೀತಿಯ ಟೈಪೋ ಎರರ್ಸ್ ಏನಾದ್ರು ಆಗಿದ್ದರೆ, ಆ ಒಂದು ಕರೆಕ್ಷನ್ ನೀವು ಅಪ್ಲಿಕೇಶನ್ ಕರೆಕ್ಷನ್ನ ನೀವು ಮಾಡ್ಕೊಳ್ಬೋದು. ಈ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಓಪನ್ ಇರುವಂತಹ ಕರೆಕ್ಷನ್ ವಿಂಡೋ ಬಂದ್ಬಿಟ್ಟು 16th ಇಂದ 25th ಆಫ್ ಅಕ್ಟೋಬರ್. ಸೊ ಇದು ನಿಮ್ಮ ಕರೆಕ್ಷನ್ ವಿಂಡೋ ಆಗಿರುತ್ತೆ. ಸೊ ಈ ಒಂದು ವಿಂಡೋದಲ್ಲಿ ನೀವು ಕಂಪ್ಲೀಟ್ ಮಿಸ್ಟೇಕ್ಸ್ ಇರುತ್ತೆ, ಆ ಮಿಸ್ಟೇಕ್ಸ್ಗಳನ್ನ ಕರೆಕ್ಟ್ ಮಾಡ್ಕೊಳ್ಳುವಂಥದ್ದು. ಇನ್ನು ನಾವು ಪೋಸ್ಟ್ಗಳ ಬಗ್ಗೆ ನೋಡೋದಾದ್ರೆ, ಯಾವೆಲ್ಲ ಪೋಸ್ಟ್ಗಳಿಗೆ ಕಾಲ್ ಆಗಿದೆ ಈ ಒಂದು RRB NTPC ನಾನ್ ಪಾಪ್ಯುಲರ್ ಕ್ಯಾಟಗರಿಗೆ ಕಾಲ್ ಆಗಿರುವಂಥ ಪೋಸ್ಟ್ಗಳು ನೋಡಿದ್ರೆ, ಇಲ್ಲಿ ಒಟ್ಟು 5 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಮೊದಲನೇದಾಗಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಆ್ಯಂಡ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ನಂತರ ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್. ಸೊ ನೋಡಿ, ಇಲ್ಲಿ 2 ಟೈಪಿಸ್ಟ್ ಹುದ್ದೆಗಳು ಮತ್ತು ಉಳಿದಾಗೆ 3 ನಾನ್ ಟೈಪಿಸ್ಟ್ ಇರುವಂಥದ್ದು. ಸೊ ಓವರ್ ಆಲ್ ಆಗಿ 8113 ವೇಕೆನ್ಸೀಸ್ಗಳಿದೆ. ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ 8113 ವೇಕೆನ್ಸೀಸ್ಗಳು. ಸೊ ಒಟ್ಟು 5 ಡಿಫ್ರೆಂಟ್ ಪೋಸ್ಟಲ್ಲಿ 8113 ವೇಕೆನ್ಸೀಸ್ಗಳನ್ನ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ನೋಡಿದರೆ ನಿಮಗೆ ಈ 1736 ವೇಕೆನ್ಸೀಸ್ಗಳಿರುವಂಥದ್ದು. ಇನ್ನು ಸ್ಟೇಷನ್ ಮಾಸ್ಟರ್ 994 ವೇಕೆನ್ಸಿ, ಗೂಡ್ಸ್ ಟ್ರೈನ್ ಮ್ಯಾನೇಜರ್ 3114 ವೇಕೆನ್ಸಿ ಆ್ಯಂಡ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ 1507 ವೇಕೆನ್ಸಿ ಆ್ಯಂಡ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 732 ವೇಕೆನ್ಸೀಸ್ಗಳಿರುವಂಥದ್ದು. ಇಲ್ಲಿ ಹೈಯೆಸ್ಟ್ ವೇಕೆನ್ಸಿ ಇರುವಂಥದ್ದು ಗೂಡ್ಸ್ ಆ್ಯಂಡ್ ಟ್ರೈನ್ ಮ್ಯಾನೇಜರ್. ಓಕೆ, ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ ಹೈಯೆಸ್ಟ್ ವೇಕೆನ್ಸೀಸ್ ಇರುವಂಥದ್ದು. ಇನ್ನು ಈ ಒಂದು ವೇಕೆನ್ಸೀಸ್ಗಳು ನೀವು ಓವರ್ ಆಲ್ ಆಗಿ ಯಾವ CPC ಲೆವೆಲಿಗೆ ಬರುತ್ತೆ ಅನ್ನೋದು ನೋಡೋದಾದ್ರೆ, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಸ್ ಮತ್ತು ಸ್ಟೇಷನ್ ಮಾಸ್ಟರ್ ಇವೆರಡು ಲೆವೆಲ್ 7 CPC ಅಂದರೆ ಪೇ ಲೆವೆಲ್ 7 ಅಲ್ಲಿ ಇರುವಂಥದ್ದು. ಇನ್ನುಳಿದಾಗಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಆ್ಯಂಡ್ 2 ಟೈಪಿಸ್ಟ್ ಅಂದರೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಆ್ಯಂಡ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 3 ಕೂಡ ಅಂದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇನ್ಕ್ಲೂಡ್ ಆಗಿ ಈ 3 ಪೋಸ್ಟ್ಗಳು CPC 5th ಪೇಮೆಂಟಲ್ಲಿ ಇರುತ್ತೆ. ಸೊ ನೀವು ಇನಿಷಿಯಲ್ ಪೇನ ನೋಡೋದಾದ್ರೆ, ಇವೆರಡು ಪೋಸ್ಟ್ಗಳಿಗೆ ಎಲ್ಲಿ CPC ಲೆವೆಲ್ 6 ಇದೆ. ಸೊ ನಿಮಗೆ 35,400ರಿಂದ ನಿಮ್ಮ ಬೇಸಿಕ್ ಪೇ ಸ್ಟಾರ್ಟ್ ಆಗುತ್ತೆ. ನೆನಪಿರಲಿ, ಇದು ಬೇಸಿಕ್ ಪೇ. ಓಕೆ, ಸೊ ಇನ್ನುಳಿದಾಗಿ ಈ 3 ಪೋಸ್ಟ್ಗಳಿಗೆ 29,200 ನಿಮಗೆ ಬೇಸಿಕ್ ಪೇ ಇರುವಂಥದ್ದು. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಏಜ್ ಕ್ಯಾಟಗರಿ. ಓಕೆ, ಸೊ RRB ಏನು ಮಾಡಿದೆ, ಯೂಶುವಲ್ ಆಗಿ ನಾರ್ಮಲ್ ಕೇಸಲ್ಲಿ RRBಯ ನೀವು ಏಜ್ ಕ್ಯಾಟಗರಿ ನೋಡೋದಾದ್ರೆ, ಏಜ್ ವಿಂಡೋ ನೋಡೋದಾದ್ರೆ 18ರಿಂದ 33 ವರ್ಷನ ಕನ್ಸಿಡರ್ ಮಾಡುತ್ತೆ ಇವೆಲ್ಲ ನಾನ್ ಪಾಪ್ಯುಲರ್ ಗ್ರಾಜ್ಯುಯೇಟ್ ಲೆವೆಲ್ ಪೊಸಿಷನ್ಸ್ಗಳಿಗೆ. ಆದರೆ ಬಿಕಾಸ್ ಆಫ್ ದ ಕೋವಿಡ್ ಪ್ಯಾಂಡಮಿಕ್ ಇಶ್ಯೂ, ಓಕೆ, ಸೊ ಈ ಸಾರಿ RRB ಸೊ ನಾರ್ಮಲ್ ಏಜ್ ಏನಿದೆ, ನಾರ್ಮಲ್ ಏಜ್ ಜೊತೆಗೆ ಪ್ಲಸ್ 3 ಇಯರ್ಸ್ ಅಡಿಷನಲ್ ಏಜ್ನ
ಕನ್ಸಿಡರ್ ತಗೊಂಡಿದೆ. ಹಾಗಾಗಿ ಸೊ ಇನ್ಕ್ಲೂಡಿಂಗ್ ದ 18 to 33 years, additional 3 years from the ಕೋವಿಡ್. ಓಕೆ, 33 ವರ್ಷ ಪ್ಲಸ್ 3 ವರ್ಷ, ಟೋಟಲ್ ಆಗಿ 18ರಿಂದ 36 ವರ್ಷ ಎಲ್ಲಾ ಪೋಸ್ಟ್ಗಳಿಗೂ ಇರುವಂತಹ ಅಪ್ಲಿಕೇಬಲ್ ಏಜ್. ಓಕೆ, 18ರಿಂದ 36 ವರ್ಷ ಅಪ್ಲಿಕೇಬಲ್ ಏಜ್. ಸೊ ನೋಡಿ, ಇದು ಯಾವುದೇ ರಿಲ್ಯಾಕ್ಸೇಷನ್ನ ಒಳಪಡಿಸಿ ಅಲ್ಲ. ಇನ್ನುಳಿದಾಗೆ ನಿಮಗೆ ಗೊತ್ತಿದೆ, ಅಡಿಷನಲ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ. ಸೊ SC ST ಅಥವಾ ಬೇರೆ ಬೇರೆ ಕ್ಯಾಟಗರಿಗೆ ಅಡಿಷನಲ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ. ಇನ್ನುಳಿದಾಗೆ ನೀವು ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ತಾ ಹೋಗೋದಾದ್ರೆ, ಈ ಒಂದು ಪೊಸಿಷನ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ನ್ಯಾಷನಲ್ ಸಿಟಿಜನ್ಶಿಪ್. ಸೊ ನೀವು ಭಾರತದ ಪ್ರಜೆ ಆಗಿರಬೇಕು. ಅದೊಂದು ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಅಪ್ಲಿಕೇಬಲ್ ಆಗುವಂತ ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಡೀಷನ್ಸ್. ಅದಾದ ನಂತರ ಎರಡನೇದಾಗಿ ನಿಮ್ಮ ಏಜ್ ಲಿಮಿಟ್, ನಾನು ಆಲ್ರೆಡಿ ಹೇಳಿದಾಗೆ ಎಷ್ಟರಲ್ಲಿರಬೇಕು, 18ರಿಂದ 36 ವರ್ಷದೊಳಗೆ ಆಗಿರಬೇಕು. ಇದು ಇನ್ಕ್ಲೂಡಿಂಗ್ ಕೋವಿಡ್ ರಿಲ್ಯಾಕ್ಸೇಷನ್. ಓಕೆ, ಇದರ ಜೊತೆಗೆ ನಿಮಗೆ ಅಡಿಷನಲ್ ಏಜ್ ರಿಲ್ಯಾಕ್ಸೇಷನ್ಸ್ ಏನಿದೆ, OBC ಕ್ಯಾಟಗರಿಗಾದ್ರೆ ನೀವು ಅಪ್ ಟು 36 ಪ್ಲಸ್ 3, ಟೋಟಲ್ 39 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. SC ST ಗಾದರೆ 41 ವರ್ಷ, ಅಂದರೆ 36 ಪ್ಲಸ್ 5 ಅಪ್ ಟು 41 ವರ್ಷದವರೆಗೂ SC ST ಅವರು ಅಪ್ಲೈ ಮಾಡ್ಬೋದು. ಇನ್ನು ಉಳಿದಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಅಗೇನ್ 39 ವರ್ಷ ಅಪ್ಪರ್ ಕಟ್ ಆಫ್. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ OBC ಏನಾದ್ರು ಬಂದ್ರೆ ಅವರಿಗೆ ಅಗೇನ್ 36 ಪ್ಲಸ್ 6 ವರ್ಷ, ಟೋಟಲ್ ಆಗಿ 42 ವರ್ಷದವರೆಗೂ ಅವ್ರು ಅಪ್ಲೈ ಮಾಡ್ಬೋದು. SC ST ಆದರೆ ಎಕ್ಸ್ ಸರ್ವಿಸ್ ಮ್ಯಾನ್ SC ST ಆದರೆ 36 ಪ್ಲಸ್ 8 ಅಥವಾ ಟೋಟಲ್ ಅವರು 44 ವರ್ಷ ಅಪ್ಲೈ ಮಾಡ್ಬೋದು. ಇನ್ನು ಉಳಿದಾಗೆ ಫಿಸಿಕಲಿ ಚಾಲೆಂಜ್ ಪರ್ಸನ್ ಇದ್ರೆ 10 ಇಯರ್ಸ್ ಸಿಗುತ್ತೆ. ಅವ್ರು ಅನ್ರಿಸರ್ವ್ಡ್ ಎಕನಾಮಿಕ್ ವೀಕರ್ ಸೆಕ್ಷನ್ ಇದ್ರೆ 10 ಇಯರ್ಸ್, OBC NCL ಇದ್ರೆ ನಾನ್ ಕ್ರಿಮಿನಲ್ ಲೇಯರ್ ಅಲ್ಲಿ ಇದ್ರೆ ಅವರಿಗೆ 13 ಇಯರ್ಸ್, ಅಂಡ್ SC ST ಬಂದ್ರೆ ಅವರಿಗೆ 15 ಇಯರ್ಸ್ ಸಿಗುವಂಥದ್ದು. ಇನ್ನು ಉಳಿದಾಗೆ ಕ್ಯಾಂಡಿಡೇಟ್ ಯಾರು ಗ್ರೂಪ್ C ಅಥವಾ ಗ್ರೂಪ್ D ಹುದ್ದೆಗಳಲ್ಲಿ ರೈಲ್ವೆ ಸ್ಟಾಫ್ ಆಲ್ರೆಡಿ ಆಗಿರ್ತಾರೆ, ಅವರಿಗೂ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಷನ್ಸ್ ಕೊಟ್ಟಿದೆ ರೈಲ್ವೆ. ಟೋಟಲ್ ಆಗಿ 40 ಇಯರ್ಸ್ ಏಜ್ ವರ್ಗೂ ಅವ್ರು ಅಪ್ಲೈ ಮಾಡ್ಬೋದು, ಅಂಡ್ 43 ಇಯರ್ಸ್ ಏಜ್ ವರ್ಗೂ OBC ಆದ್ರೆ, 45 ಏಜ್ SC ST ಆದ್ರೆ. ಸೊ ಈ ಒಂದು ಅಡಿಷನಲ್ ಏಜ್ ರಿಲ್ಯಾಕ್ಸೇಷನ್ ರೈಲ್ವೆಯಲ್ಲಿ ಕೊಟ್ಟಿರುವಂಥದ್ದು. ಇನ್ನುಳಿದಾಗಿ RRB ಒಂದು ಪಾಯಿಂಟ್ ನ ಇಲ್ಲಿ ಕ್ಲಿಯರ್ಲಿ ಹೈಲೈಟ್ ಮಾಡಿದೆ. ಏನಂತ ಹೇಳಿದ್ರೆ, ಯಾರು SC ST OBC ನಾನ್ ಕ್ರೀಮಿ ಲೇಯರ್ ಕ್ಯಾಟಗರಿಗೆ ಸೇರಿದ್ದು ಅವರು ಅನ್ರಿಸರ್ವ್ಡ್ ವೇಕೆನ್ಸೀಸ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅಂತವರಿಗೆ ಯಾವುದೇ ಅಡಿಷನಲ್ ಅಂದ್ರೆ SC ST OBC ರಿಲೇಟೆಡ್ ಏಜ್ ರಿಲ್ಯಾಕ್ಸೇಷನ್ ಸಿಗೋದಿಲ್ಲ. ದೇರ್ ಇಸ್ ನೋ ಏಜ್ ರಿಲ್ಯಾಕ್ಸೇಷನ್. ಓಕೆ, ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ, ನಾವು ಈ ಒಂದು ಪೋಸ್ಟ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ರೆ ಎನಿ ಡಿಗ್ರಿ, ನೀವು ಯಾವುದೇ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದು ಇಂಡಿಯನ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಂದ ರೆಕಗ್ನೈಸ್ಡ್ ಆಗಿರುವಂತ ಬಾಡಿಯಿಂದ ನಿಮ್ಮ ಒಂದು ಗ್ರಾಜುಯೇಷನ್ ನ ಮುಗಿಸಿದ್ರೆ ನೀವು ಈ ಒಂದು ಪೋಸ್ಟ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಹೊಂದಿದ್ದೀರಾ. ಓಕೆ, ಸೊ ನೆಕ್ಸ್ಟ್ ನೀವು ಈ ಒಂದು ಫೀ ಸ್ಟ್ರಕ್ಚರ್ ನೋಡೋದಾದ್ರೆ, ಸೊ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಇಲ್ಲಿ ಫೀ ಸ್ಟ್ರಕ್ಚರ್ ಇರುವಂತದ್ದು 500 rupees, ಅಂಡ್ ರಿಸರ್ವ್ಡ್ ಕ್ಯಾಟಗರಿ ಸಚ್ as SC ST ಮೈನಾರಿಟಿ ಫೀಸ್ ಪೇಮೆಂಟ್ ಮಾಡ್ಲಿಕ್ಕೆ ಇರುವಂತದ್ದು 250 rupees. ರಿಮೆಂಬರ್, ಈ ಒಂದು ಫೀಸ್ ಏನ್ ನೀವು ಪೇಮೆಂಟ್ ಮಾಡ್ತೀರಾ, ನೀವು ಈ ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮಗೆ 400 rupees ಇದರಲ್ಲಿ ರೀಫಂಡ್ ಆಗುತ್ತೆ. ಹಾಗೂ ನೀವು ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಪೇಮೆಂಟ್ ಮಾಡಿದ್ರೆ ನೀವೇನು 250 rupees ಪೇ ಮಾಡಿದ್ರೆ ಇದು ಕೂಡ ರೀಫಂಡ್ ಆಗುತ್ತೆ. ಬಟ್ ಒನ್ ಕಂಡೀಷನ್ ಅಪ್ಲೈ, ಈ ರೀಫಂಡ್ ಆಗುವಂಥದ್ದು ನೀವು ಫಸ್ಟ್ ಸ್ಟೇಜ್ CBT ಎಕ್ಸಾಮ್ನ ಬರೆದ ನಂತರ. ನೀವು ಫಸ್ಟ್ ಸ್ಟೇಜ್ CBT ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗತ್ತೆ. ಫಸ್ಟ್ ಸ್ಟೇಜ್ CBT ಎಕ್ಸಾಮ್ಗೆ ನೀವು ಅಟೆಂಡ್ ಆದ ನಂತರ ಈ ಒಂದು ನಿಮ್ಮ ಏನು ನೀವು ಫೀಸ್ನ ಪೇಮೆಂಟ್ ಮಾಡಿರ್ತೀರಾ ಇದು ನಿಮಗೆ ರೀಫಂಡ್ ಆಗುವಂಥದ್ದು. ಓಕೆ, ಇನ್ನುಳಿದಾಗೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಹಾಗಾದ್ರೆ ಈ ಫೀ ಸ್ಟ್ರಕ್ಚರ್ ಖಾಲಿ ರಿಸರ್ವ್ಡ್ ಕ್ಯಾಟಗರಿಗೆ ಮಾತ್ರ ಇದೆಯಾ ಅಂತ. ಇಲ್ಲ, ನೀವು ಅನ್ರಿಸರ್ವ್ಡ್ ಕ್ಯಾಟಗರಿ ಆಗಿದ್ದು ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ನೀವೇನಾದರೂ ಗುರುತಿಸ್ಕೊಂಡಿದ್ರೆ, ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿದ್ರೆ ನಿಮ್ಮ ವಾರ್ಷಿಕ ಆದಾಯ 50,000ಕ್ಕಿಂತ ಕಡಿಮೆ ಇದ್ದು, ಓಕೆ, 50,000ಕ್ಕಿಂತ ಕಡಿಮೆ ಇದ್ರೆ ನೀವು ಒಂದು ಈ ಒಂದು EBC ಅಂಡರ್ ಅಲ್ಲಿ ಫೀ ಸ್ಟ್ರಕ್ಚರ್ ಕನ್ಸೆಷನ್ಗೆ ಇದಾಗುತ್ತೆ. ಓಕೆ, ಓನ್ಲಿ ನೆನ್ಪಿಟ್ಕೊಳ್ಳಿ, ಇದು ಓನ್ಲಿ ಫೀ ಸ್ಟ್ರಕ್ಚರ್ ಕನ್ಸೆಷನ್. ಓಕೆ, ನೀವು 250 rupees 500 ರೂಪಾಯಿ ಕಟ್ಟಲ್ಲಿ ನಿಮಗೆ 250 rupees 250 ರೂಪಾಯಿ ಕಟ್ಲಿಕ್ಕೆ ಬರುತ್ತೆ. ಸೊ ಇನ್ನುಳಿದಾಗೆ ಬೇರೆ ಯಾವುದೇ ಇಲ್ಲಿ ರಿಸರ್ವೇಶನ್ ಇರುವುದಿಲ್ಲ. ಸೊ RRB ಈ ಒಂದು ವಿಷಯನ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಓನ್ಲಿ ಫಾರ್ ದ ಫೀ ಸ್ಟ್ರಕ್ಚರ್ ಕನ್ಸೆಷನ್ಸ್ EBC ಕ್ಲಾಸಸ್ನ, ಅದರಲ್ಲೂ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಇದನ್ನ ಫೀ ಸ್ಟ್ರಕ್ಚರ್ ಕನ್ಸೆಷನ್ಗೆ ಮಾತ್ರ ನೋಡುವಂಥದ್ದು, ಅದರ ಯಾವುದೇ ರಿಸರ್ವೇಷನ್ಸ್ಗೆ ಅಪ್ಲೈ ಆಗಲ್ಲ ಅನ್ನುವಂಥದ್ದು. ಓಕೆ, ಇನ್ನು ನಾವು ರಿಕ್ರೂಟ್ಮೆಂಟ್ ಪ್ರಾಸೆಸ್ನ ನೋಡಿದ್ರೆ, ರಿಕ್ರೂಟ್ಮೆಂಟ್ ಪ್ರಾಸೆಸ್ನ ಫ್ಲೋ ಹೀಗಿರುತ್ತೆ. ಮೊದಲನೇದಾಗಿ ಫಾರ್ಮ್ ಫಿಲ್ಲಿಂಗ್,
ಫಾರ್ಮ್ ಫಿಲ್ ಆದ ನಂತರ ನೆಕ್ಸ್ಟ್ ನೀವು CBT 1 ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗತ್ತೆ. CBT ಸ್ಟೇಜ್ 1. CBT ಸ್ಟೇಜ್ 1ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ CBT ಸ್ಟೇಜ್ 2 ಇರುತ್ತೆ. CBT ಸ್ಟೇಜ್ 1 ಫಿಲ್ಟರಿಂಗ್ ಲೆವೆಲ್ ಆಗೈತೆ. ಫಸ್ಟ್ ಎಲ್ಲ ಎಷ್ಟು ಅಪ್ಲಿಕೇಶನ್ ಬಂತು ಅಲ್ಲಿ ಫಿಲ್ಟರ್ ಮಾಡಲಿಕ್ಕೆ ಈ ಒಂದು CBT ಸ್ಟೇಜ್ 1ನ ಮಾಡ್ತಾರೆ. CBT ಸ್ಟೇಜ್ 2 ಮಾಡ್ತಾರೆ. ಅದನ್ನು CBT ಸ್ಟೇಜ್ 1 ಆದ ನಂತರ ನೆಕ್ಸ್ಟ್ ನಿಮಗೆ ಡಿಪೆಂಡಿಂಗ್ ಆನ್ ದ ಪೋಸ್ಟ್ ಇಲ್ಲಿ ವೇರಿಯಸ್ ಎಕ್ಸಾಮ್ಸ್ಗಳಿರುವಂಥದ್ದು. ನೀವೇನಾದ್ರು ಸ್ಟೇಷನ್ ಮಾಸ್ಟರ್ ಪೊಸಿಷನ್ಗೆ ಅಪ್ಲೈ ಮಾಡಿದರೆ ನಿಮಗೆ CBAT ಅನ್ನುವಂಥ ಒಂದು ಟೆಸ್ಟ್ ಇದೆ, ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್. CBAT ಅನ್ನುವಂಥ ಒಂದು ಟೆಸ್ಟ್ ಮಾಡ್ತಾರೆ. ನೀವು ಏನಾದರೂ ಟೈಪಿಸ್ಟ್ ಲೆವೆಲ್ ಪೊಸಿಷನ್ಸ್ ಅಪ್ಲೈ ಮಾಡಿದರೆ ಇಲ್ಲಿ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ, TST ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಟೈಪಿಂಗ್ ಸ್ಕಿಲ್ಸ್ ಟೆಸ್ಟಲ್ಲಿ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡೋದಾದರೆ ನಿಮಗೆ 30 ವರ್ಡ್ಸ್ ಪರ್ ಮಿನಿಟ್ ಟೈಪ್ ಮಾಡಬೇಕಾಗತ್ತೆ. ಇನ್ನು ನೀವು ಹಿಂದಿಯಲ್ಲಿ ಟೈಪ್ ಮಾಡ್ತೀನಿ ಅಂತ ಹೇಳಿದ್ರೆ 25 ವರ್ಡ್ಸ್ ಪರ್ ಮಿನಿಟ್ ನೀವು ಟೈಪ್ ಮಾಡಬೇಕಾಗತ್ತೆ ಈ ಒಂದು ಎಕ್ಸಾಮ್ಗೆ ನೀವು ಕ್ವಾಲಿಫೈ ಆಗಬೇಕಾದ್ರೆ. ಸೊ ಒಂದು ಸಾರಿ ನಿಮ್ಮ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಮುಗಿದಾದ ನಂತರ ನೆಕ್ಸ್ಟು ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ದೆನ್ ಪೋಸ್ಟಿಂಗ್. ಸೊ ಇಷ್ಟು ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಲ್ಲಿ ನಡೆಯುವಂಥದ್ದು. ಇನ್ನು ಉಳಿದಾಗೆ CBT ಫಸ್ಟ್ ಸ್ಟೇಜ್ ಅಲ್ಲಿ ನೀವು ಏನಿರುತ್ತೆ ಅಂತ ನೋಡೋದಾದ್ರೆ CBT ಫಸ್ಟ್ ಸ್ಟೇಜ್ ಅಲ್ಲಿ ನಿಮಗೆ 1 ಪೇಪರ್ ಇರುವಂಥದ್ದು, ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಸೊ ಈ ಪೇಪರ್ ನಿಮಗೆ 3 ಡಿಫ್ರೆಂಟ್ ಪಾರ್ಟ್ ಅಲ್ಲಿ ಡೆಡಿಕೇಟಿವ್ ಆಗಿರ್ತದೆ. ಮೊದಲನೇದಾಗಿ ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್. ಇಲ್ಲಿ ಜನರಲ್ ಅವೇರ್ನೆಸ್ಸು ವೇಟೇಜ್ ಜಾಸ್ತಿ ಇರುವಂಥದ್ದು, 40%. ಅಂದರೆ ನಿಮಗೆ ಟೋಟಲ್ 40% ಆಫ್ ದ ಟೋಟಲ್ ಪೇಪರ್ನ ವೇಟೇಜ್ ಏನಿದೆ ಅದ್ರಲ್ಲಿ ಜನರಲ್ ಅವೇರ್ನೆಸ್ ಅಂದರೆ ಟೋಟಲ್ 40 ಮಾರ್ಕ್ಸ್ಗೆ ಇರುವಂಥದ್ದು ಈ ಒಂದು ಜನರಲ್ ಅವೇರ್ನೆಸ್ ಸೆಕ್ಷನ್ಸ್. ಇನ್ನು ಉಳಿದಾಗೆ ಮ್ಯಾಥಮೆಟಿಕ್ಸ್ ಸೆಕ್ಷನ್ 30 ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಮಾರ್ಕ್ಸ್ಗೆ ನಡೆಯುವಂಥದ್ದು. ಟೋಟಲ್ ಈ ಒಂದು ಪೇಪರ್ನ ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ ಸಿಗುವಂಥ ಕಾಲಾವಕಾಶ ಬಂದ್ಬಿಟ್ಟು 1.5 ಗಂಟೆ ಅಂದರೆ 90 ಮಿನಿಟ್ಸ್. ಇದು ನಾರ್ಮಲ್ ಕ್ಯಾಂಡಿಡೇಟ್ಸ್ಗೆ. ಇನ್ನು ಉಳಿದಾಗೆ ಫಿಸಿಕಲಿ ಚಾಲೆಂಜ್ಡ್ ಯಾರು ಇದ್ದರೆ ಅವರಿಗೆ ಟೋಟಲ್ ಆಗಿ 120 ಮಿನಿಟ್ಸ್ ಸಿಗುವಂಥದ್ದು ಈ ಒಂದು ಪೇಪರ್ನ ಕಂಪ್ಲೀಟ್ ಮಾಡಲಿಕ್ಕೆ. ಸೊ CBT 1 ಎಕ್ಸಾಮಿನೇಷನ್ನ ನೀವು ಮಾತಾಡಬೇಕಾದ್ರೆ ಒಂದು ಪಾಯಿಂಟಲ್ಲಿ ನೆನ್ಪಿಟ್ಕೋಬೇಕು, ಅದೇನಂತ ಹೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್. ಹೌದು, CBT 1 ಎಕ್ಸಾಮಿನೇಷನ್ ರೈಲ್ವೆ, RRB, NTPC ಎಕ್ಸಾಮಿನೇಷನ್ಸ್ ಅಲ್ಲಿ ನಿಮಗೆ 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ ಪ್ರತಿ 3 ತಪ್ಪು ಉತ್ತರಕ್ಕೆ 1 ಮಾರ್ಕ್ಸ್ ಕಟ್ ಆಗುತ್ತೆ ನಿಮ್ಮದು. ಓಕೆ, ಸೊ ಇನ್ನು CBT 1 ಎಕ್ಸಾಮಿನೇಷನ್ಸ್ನ ನೀವು ಟಾಪಿಕ್ಸ್ ಯಾವ್ದು ಕವರ್ ಆಗುತ್ತೆ ಅಂತ ನೋಡಿದ್ರೆ ಒಟ್ಟು 3 ಸೆಕ್ಷನ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಸೆಕ್ಷನ್ಸ್ ಅಲ್ಲಿ ಟಾಪಿಕ್ಸ್ಗಳನ್ನು ನೋಡೋದಾದ್ರೆ ನಂಬರ್ ಸಿಸ್ಟಮ್, ಡೆಸಿಮಲ್ ಫ್ರಾಕ್ಷನ್ಸ್, LCM, HCF, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ಸ್, ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸಸ್, ಎಲಿಮೆಂಟ್ರಿ ಆಲ್ಜಿಬ್ರಾ, ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ, ಎಲಿಮೆಂಟ್ರಿ ಸ್ಟ್ಯಾಟಿಸ್ಟಿಕ್ಸ್. ಇಷ್ಟು ಒಂದು ಟಾಪಿಕ್ಸ್ಗಳು ಕವರ್ ಆಗಿರುವಂಥದ್ದು. ಸೊ ಇನ್ನು ನೀವು ಜನರಲ್ ರೀಸನಿಂಗ್ ನೋಡೋದಾದ್ರೆ ಅನಾಲಗೀಸ್, ಕಂಪ್ಲೀಷನ್ಸ್ ಆಫ್ ನಂಬರ್ ಆ್ಯಂಡ್ ಆಲ್ಫಾಬೆಟಿಕಲ್ ಸೀರೀಸ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಮ್ಯಾಥಮೆಟಿಕಲ್ ಆಪರೇಷನ್ಸ್, ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್, ರಿಲೇಷನ್ಶಿಪ್, ಅನಾಲಿಟಿಕಲ್ ರೀಸನಿಂಗ್, ಸಿಲೋಜಿಸಮ್, ಜಂಬ್ಲಿಂಗ್, ವೆನ್ ಡಯಾಗ್ರಾಮ್ಸ್, ಪಜಲ್, ಡೇಟಾ ಸಫಿಷಿಯನ್ಸಿ, ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಸ್ಟೇಟ್ಮೆಂಟ್ ಕೋರ್ಸ್ ಆಫ್ ಆಕ್ಷನ್ಸ್, ಡಿಸಿಷನ್ ಮೇಕಿಂಗ್, ಮ್ಯಾಪ್ಸ್, ಇಂಟರ್ಪ್ರಿಟೇಷನ್ಸ್ ಆಫ್ ಗ್ರಾಪ್ಸ್. ಇಷ್ಟು ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಅಲ್ಲಿ ಇರುತ್ತೆ. ಇನ್ನು ಜನರಲ್ ಅವೇರೆನ್ಸ್ ಅಲ್ಲಿ ಬೇಸಿಕ್ ಆಗಿ ನಿಮಗೆ ಲೈಫ್ ಸೈನ್ಸ್ ಇರುತ್ತೆ. ಅಪ್ ಟು 10th CBSE ಸಿಲೆಬಸ್ನ ಲೆವೆಲ್ ಅಪ್ ಟು 10th ಲೈಫ್ ಸೈನ್ಸ್ ಇರುತ್ತೆ. ಇನ್ನು ಉಳಿದಾಗೆ ಎಲ್ಲ ಜನರಲ್ ಟಾಪಿಕ್ಸ್ ಇರುವಂಥದ್ದು. ಕರೆಂಟ್ ಇವೆಂಟ್ಸ್ ಬಗ್ಗೆ ಡೆಫಿನೆಟ್ಲಿ ನಿಮಗೆ ಗೊತ್ತೇ ಇದೆ. ಅದಾದ ನಂತರ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಜನರಲ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್, ಅದಾದ ನಂತರ ಸ್ಪೇಸ್ ಆ್ಯಂಡ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಆಫ್ ಇಂಡಿಯಾ, UN and other important world organization, environmental issues concerning India and world at large, basic of computer applications, usually everything in a general awareness. ಆಯಿತು, CBT 1 ಎಕ್ಸಾಮ್ ಆದ ನಂತರ CBT 1 ಇಂದ CBT 2ಗೆ ಕ್ವಾಲಿಫೈ ಆಗಬೇಕಾದ್ರೆ ಯಾವ ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ, ಸೊ ನೋಡಿ, ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಆದರೆ 40% ಮಿನಿಮಮ್ ಸ್ಕೋರ್ನ ಮಾಡಲೇಬೇಕು. ಟೋಟಲ್ ಮಾರ್ಕ್ಸ್ನ 40% ಆಫ್ ಟೋಟಲ್ ಮಾರ್ಕ್ಸ್ ಅವರು ಸ್ಕೋರ್ನೇ ಮಾಡಲೇಬೇಕು ಇನ್ ಆರ್ಡರ್ ಟು ಗೆಟ್ ಕ್ವಾಲಿಫೈ ಫಾರ್ ದ ಸೆಕೆಂಡ್ CBT ಎಕ್ಸಾಮ್. ಸೊ ಆದರೆ EWSಗೆ 40% ಆ್ಯಂಡ್ EWSಗೂ ಕೂಡ 40% ಇರುತ್ತೆ. ಆ್ಯಂಡ್ OBC ನಾನ್ ಕ್ರಿಮಿನಲ್ಗೆ ಆದರೆ 30%, SCಗೆ 30%, STಗೆ 25% ಕ್ವಾಲಿಫಿಕೇಶನ್ ಮಾರ್ಕ್ಸ್ ಇರುವಂಥದ್ದು. ಸೊ ಇನ್ನು ಒಂದು ಸಾರಿ ನೀವು CBT 1ಗೆ ಕ್ವಾಲಿಫೈ ಆದರೆ CBT ಸ್ಟೇಜ್ 2 ಎಕ್ಸಾಮಿನೇಷನ್ಗೆ
1:15 ರೇಷಿಯೋದಲ್ಲಿ ಕರೀತಾರೆ. ಅಂದರೆ ಒಂದು ಪೊಸಿಷನ್ಸ್ಗೆ 15 ಜನನ CBT2 ಎಕ್ಸಾಮಿನೇಷನ್ಸ್ಗೆ ಇಲ್ಲಿ ಕ್ವಾಲಿಫೈ ಮಾಡುವಂಥದ್ದು. ಸೊ ಇನ್ನು CBT2 ಎಕ್ಸಾಮಿನೇಷನ್ ನೀವು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಬಂದ್ಬಿಟ್ಟು ನಿಮಗೆ 120 ಕ್ವೆಶನ್ಸ್ ಇರುತ್ತೆ. ಸೊ ಈ 120 ಕ್ವೆಶನ್ಸ್ನ ನೀವು ಬರೀಲಿಕ್ಕೆ ನಿಮಗೆ ಟೈಮಿಂಗ್ಸ್ ಇರುವಂಥದ್ದು 90 ಮಿನಿಟ್ಸ್ ಅಗೇನ್. ಸೊ ಅದರಲ್ಲಿ ಇಲ್ಲಿ ನೋಡಿ ಜನರಲ್ ಅವೇರ್ನೆಸ್ ಅಲ್ಲಿ 50 ಕ್ವೆಶನ್ಸ್, ಪ್ರೀವಿಯಸ್ಲಿ CBT1 ಅಲ್ಲಿ 40 ಇರ್ತಾ ಇತ್ತು, ಇಲ್ಲಿ 50 ಕ್ವೆಶನ್ಸ್. ಇನ್ನು ಮ್ಯಾಥಮೆಟಿಕ್ಸ್ ಅಲ್ಲಿ 35 ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ 35 ಕ್ವೆಶನ್ಸ್ಗಳು ಇನ್ಕ್ಲೂಡ್ ಆಗಿರುವಂಥದ್ದು. ಓಕೆ, ಟೈಮಿಂಗ್ ಸೇಮ್ ಇರುತ್ತೆ. ಸೊ ಎಗೇನ್ ದ ಟಾಪಿಕ್ಸ್ ನೀವು ನೋಡಿದ್ರೆ ಸೇಮ್ ಟಾಪಿಕ್ ಇರುತ್ತೆ. ಏನು ನೀವು ಪ್ರೀವಿಯಸ್ಲಿ CBT1ಗೆ ಏನು ಪ್ರಿಪೇರ್ ಆಗಿದ್ರೆ ಅದೇ ಸೇಮ್ ಟಾಪಿಕ್ ಇರುತ್ತೆ. ಅಗೇನ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ 1/3 ಆಫ್ ದಿ ನೆಗೆಟಿವ್ ಟೋಟಲ್ ಆನ್ಸರ್ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುವಂಥದ್ದು. ಸೊ ಇನ್ನು ನೀವು ಸೆಕೆಂಡ್ ಏನೋ CBTಯ ಕ್ವಾಲಿಫೈಯಿಂಗ್ ಮಾರ್ಕ್ಸ್ಗಳನ್ನ ನೋಡೋದಾದ್ರೆ ಈಗೇನ್ ದ ಸೇಮ್ ಏನೋ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಆದರೆ 40% ಸ್ಕೋರ್ ಮಾಡಲೇಬೇಕು ಅವರು ಟೋಟಲ್ ಸ್ಕೋರ್ನ. EWS ಅವರಿಗೆ ಆದರೆ 40%, OBC ಅವರಿಗೆ ಆದರೆ 30%, SC 30%, ST 25%. ಸೊ ಇನ್ನು ಉಳಿದಾಗೆ ನೀವು ಒಂದು ಸಾರಿ CBT2ನ ಕ್ಲಿಯರ್ ಮಾಡಿಕೊಂಡ್ರೆ, CBT2 ಕ್ಲಿಯರ್ ಆದ ನಂತರ ನೆಕ್ಸ್ಟ್ ಬರುವಂಥದ್ದು ಏನು ನೆಕ್ಸ್ಟ್ ಬೇಸ್ಡ್ ಆನ್ ದ ಯಾವ ಪೊಸಿಷನ್ಸ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಒಂದು ಸಾರಿ CBT ಆದ ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಇರುತ್ತೆ. ನೀವು ಸ್ಟೇಷನ್ ಮಾಸ್ಟರ್ ಪೊಸಿಷನ್ಸ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ CBAT ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಈ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ನೀವು ಮಿನಿಮಮ್ 42 ಮಾರ್ಕ್ಸ್ನ ಸ್ಕೋರ್ ಮಾಡಲೇಬೇಕಾಗತ್ತೆ ಇನ್ ಆರ್ಡರ್ ಟು ಕ್ವಾಲಿಫೈ ಆಗಬೇಕಾದ್ರೆ. ಮಿನಿಮಮ್ 42 ಮಾರ್ಕ್ಸ್ ಅಂತ ಹೇಳಿದ್ರೆ ಈ ಮಿನಿಮಮ್ 42 ಮಾರ್ಕ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಟಗರಿ. ಓಕೆ, ನೀವು ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟಿರಬಹುದು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಟಗರಿ ನೀವು ಮಿನಿಮಮ್ 42 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಾಗತ್ತೆ ಇನ್ ಆರ್ಡರ್ ಟು ಕ್ವಾಲಿಫೈ ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಇನ್ನು ಟೈಪಿಂಗ್ ಸ್ಕಿಲ್ ಅಲ್ಲೂ ಅಷ್ಟೇ ನೀವು ಮಿನಿಮಮ್ ಟೈಪಿಂಗ್ ಸ್ಪೀಡ್ ಏನಿದೆ ಆ ಸ್ಪೀಡ್ನ ನೀವು ಮೇಂಟೈನ್ ಮಾಡಲೇಬೇಕಾಗತ್ತೆ. ಟೈಪಿಂಗ್ ಸ್ಪೀಡ್ನ ನೀವು ನೋಡೋದಾದ್ರೆ ಇಂಗ್ಲೀಷ್ಗೆ ಆಲ್ರೆಡಿ ಹೇಳಿದಾಗೆ 30 ವರ್ಡ್ ಪರ್ ಮಿನಿಟ್ ನೀವು ಟೈಪ್ ಮಾಡಬೇಕು, ಆ್ಯಂಡ್ ಹಿಂದಿಗೆ ನೀವು 25 ವರ್ಡ್ ಪರ್ ಮಿನಿಟ್ ಟೈಪ್ ಮಾಡಲಿಕ್ಕೆ ಇರುವಂಥದ್ದು. ಇನ್ನು ಕೊನೆಯದಾಗಿ ನಾವು ಬ್ಯಾಂಗ್ಳೂರು ರೀಜನ್ಗೆ ಮೀಸಲಾಗಿರುವಂತಹ ವೇಕೆನ್ಸಿಗಳ ಲೀಸ್ಟ್ ನ ನೋಡೋದಾದ್ರೆ ಒಟ್ಟು 496 ವೇಕೆನ್ಸೀಸ್ಗಳನ್ನ ಅಲೋಕೇಟ್ ಮಾಡಿದ್ದಾರೆ ಬ್ಯಾಂಗ್ಳೂರು ರೀಜನ್ಗೆ. ಅದರಲ್ಲಿ 51 ವೇಕೆನ್ಸಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, 116 ವೇಕೆನ್ಸೀಸ್ಗಳು ಸ್ಟೇಷನ್ ಮಾಸ್ಟರ್ಗೆ, 237 ವೇಕೆನ್ಸೀಸ್ಗಳು ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ, 88 ವೇಕೆನ್ಸಿ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗೆ, ಇನ್ನು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ಟೋಟಲ್ ಆಗಿ 4 ವೇಕೆನ್ಸೀಸ್ಗಳು ಇಲ್ಲಿ ಅಲೋಕೇಟ್ ಆಗಿರುವಂಥದ್ದು. ಸೊ ಹಾಗಾಗಿ ನೀವು ಬ್ಯಾಂಗ್ಳೂರಲ್ಲಿರುವಂಥ ವೇಕೆನ್ಸೀಸ್ ನಂಬರ್ನ ನೋಡಿದರೆ 8113 ವೇಕೆನ್ಸೀಸ್ ಅಲ್ಲಿ ಆಲ್ಮೋಸ್ಟ್ 496 ಟೆಂಟೇಟಿವ್. ಇದು ನೋಡಿ, ಈ ವೇಕೆನ್ಸೀಸ್ ಏನಿದ್ರು ಟೆಂಟೇಟಿವ್, ಇದರಲ್ಲಿ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಈಗಾಗಲೇ 496 ವೇಕೆನ್ಸಿ ಏನೋ ಬ್ಯಾಂಗ್ಳೂರು ರೀಜನ್ಗೆ ಅಲೋಕೇಟ್ ಆಗಿರೋದ್ರಿಂದ ಯಾರೆಲ್ಲ ಈ ಒಂದು ಪೊಸಿಷನ್ಸ್ಗೆ ಇನ್ನೂ ಅಪ್ಲೈ ಮಾಡಿಲ್ಲ, ಈಗ ನಿಮ್ಮ ಅಪ್ಲಿಕೇಶನ್ಸ್ನ ಹಾಕುವ ಏನೋ ಟೈಮ್ ಆಲ್ರೆಡಿ ಓಪನ್ ಆಗಿದೆ ನಿನ್ನೆಯಿಂದ. ಸೊ ತಡ ಇಲ್ಲದೆ ಈ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಈ ಒಂದು ಪೊಸಿಷನ್ಸ್ಗೆ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.